ವೀಕ್ಷಕರೇ, ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬ ಚಾಲ್ತಿಯಲ್ಲಿರ್ತದೆ. ಒಂದು ರಾಜಕಾರಣ, ಮತ್ತೊಂದು ರಾಜಕೀಯ. ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ. ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಚೆನ್ನಾಗಿ ಬಲ್ಲರು. ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ. ಒಂದು ಜನಸೇವಕ, ಒಂದು ಜನನಾಯಕ. ಒಂದು ಜನನಾಯಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ, ಸಮಾಜಪರ ಬದ್ಧತೆ, ಸಮಾಜಪರ ಕಾಳಜಿ, ಹೀಗೆ ಹಲವು ಸಂಗತಿಗಳು ಕಾರಣವಾಗ್ತದೆ. ಅಂತ ಒಬ್ಬ ಜನನಾಯಕರನ್ನ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ವಿಭಾಗ ಕಾರ್ಯಾಧ್ಯಕ್ಷರು ಹಾಗೂ ಸುಮಾರು ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಾರ್ವಜನಿಕ ಜೀವನದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಅನಂತ್ ನಾಯ್ಕ್ ಎನ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ರಾಜಕೀಯ ಪರಿಚಯ ಅಂತಂದೇನಲ್ಲ, ನಾನು ಒಂದು ಬಡ ಕುಟುಂಬದಿಂದ ಬೆಳೆದಂಥವನು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಶಾಂತಿನಗರ ಅಂತ ಒಂದು ತಾಂಡ, ಒಂದು ಕುಗ್ರಾಮದಿಂದ ಬೆಳೆದವನು. ಹೈಸ್ಕೂಲು ಕಡತಿಯಲ್ಲಿ ಓದಿದ್ದೀನಿ, ಪ್ರೈಮರಿ ದುರ್ಗಾವತಿ ಶಾಂತಿನಗರದಲ್ಲಿ ಓದಿದ್ದೀನಿ, ಪದವಿ ಪೂರ್ವ ಹರಪನಹಳ್ಳಿಯಲ್ಲಿ ಓದಿದ್ದೀನಿ. ನಾನು ಶಿವಮೊಗ್ಗ ಯೂನಿವರ್ಸಿಟಿ ವಿದ್ಯಾರ್ಥಿ. ದಾವಣಗೆರೆ ಲಾ ಯೂನಿವರ್ಸಿಟಿಯಲ್ಲಿ ನಾನು ಕಾನೂನು ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ. ವಿದ್ಯಾರ್ಥಿ ದಿಸೆಯಿಂದಲೇ ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ನನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಸಮಾಜ ಸೇವೆಗೆ ನಾನು ಅರ್ಪಣೆ ಮಾಡಿಕೊಂಡಿದ್ದೀನಿ. ಸರ್, ಈ ರಾಜಕೀಯ ರಂಗದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ಯಾರು ಗುರುಗಳು ಅಂತ ತಾವು ಭಾವಿಸ್ಕೊಳ್ತೀರಿ? ಸಮಾಜ ಸೇವೆಯಲ್ಲಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರು. ಅವರ ಅಧ್ಯಯನ, ಅವರ ಹೋರಾಟ, ಅವರ ಕೊಡುಗೆಗಳೇ ನಮಗೆ ದಾರಿದೀಪದ ರೀತಿಯಲ್ಲಿ ಕಾಣಿಸ್ಕೊಂಡವೆ. ಆ ಮುಖಾಂತರನೇ ನಾನು ಜನರ ಸೇವೆ ಮಾಡೋದಕ್ಕೆ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಸರ್, ಈಗ ತಮ್ಮ ಕುಟುಂಬದಲ್ಲಿಕ್ಕಿಂತ ಪೂರ್ವದಲ್ಲಿ ಯಾರಾದರೂ ರಾಜಕಾರಣದಲ್ಲಿ ಇದ್ರು ಅಥವಾ ತಮ್ಮಿಂದನೇ ರಾಜಕೀಯ ಶುರುವಾಯಿತು? ಇಲ್ಲ, ನಮ್ಮ ಕುಟುಂಬ ತುಂಬ ಬಡತನದ ಕುಟುಂಬ ಆಗಿರೋದ್ರಿಂದ ನಮ್ಮ ಊರಿನಲ್ಲಿ ನನ್ನ ಜೊತೆಗಿದ್ದಂಥ 4 ಜನ ನಾವು ಮೊದಲು ಬ್ಯಾಚು. ಸ್ಕೂಲೇ ಇರಲಿಲ್ಲ, ಯಾರೂ ಶಾಲೆಗೆ ಹೋಗ್ತಾ ಇರಲಿಲ್ಲ. ಯಾರೋ ಸದಾನಂದ ವಾರ್ಕಿ ಅಂತಂದೇಳಿ ಒಬ್ಬರು ಶಿಕ್ಷಕರು ನಮ್ಮಲ್ಲಿ ನೇಮಕಾಗಿ ಅವರ ಕೊಡುಗೆಯ ಕಾರಣಕ್ಕಾಗಿ ನಾವು ಬೆಳಕಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಡಿಗ್ರಿ ಮುಗಿಸಿದವರು ಮೊದಲ ಬ್ಯಾಚ್ ಅನ್ನೋ ರೀತಿಯಲ್ಲಿ ನಾವಿದ್ದೀವಿ. ಇವತ್ತು ಪ್ರತಿ ಮನೆಯಲ್ಲಿ ನಮ್ಮ ಹುಡುಗರು ಡಿಗ್ರಿ ಮಾಡಿದ್ದಾರೆ, ನೌಕರಿ ಮಾಡ್ತಾ ಇದ್ದಾರೆ, ಅಷ್ಟೆಲ್ಲ ಬೆಳೆದಿದ್ದಾರೆ. ಒಂದು ಕುಗ್ರಾಮದಲ್ಲಿ ನಮಗೆ ರಾಜಕೀಯ ವ್ಯಕ್ತಿಗಳು ನಮ್ಮ ಊರಲ್ಲಿ ಯಾರೂ ಇರಲಿಲ್ಲ, ಸಂಬಂಧಿಕರಲ್ಲ, ನಮ್ಮ ಊರಲ್ಲೂ ಯಾರೂ ಇರಲಿಲ್ಲ. ಈಗ ಅಷ್ಟೇ ರಾಜಕೀಯದ ಕಡೆ ನಮ್ಮ ಊರಿನ ಜನರು ಕೂಡ ಬರ್ತಾ ಇದ್ದಾರೆ. ಸರ್, ಈ ರಾಜಕೀಯ ರಂಗಕ್ಕೆ ತಾವು ಬಂದ ನಂತರ ಒಂದು ಮುಖ್ಯವಾಗಿ ಸಮಾಜ ಸೇವೆಗಳು ಅಂತ ನೋಡಿದಾಗ ತಾವು ಒಂದು ಕಾನೂನು ವಿಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅದ್ರ ಜೊತೆಗೆ ಕಾನೂನಾತ್ಮಕವಾಗಿ ಯಾರಿಗೆಲ್ಲ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ತಾವು ಇಲ್ಲಿವರೆಗೆ ಮಾಡಿದ್ದೀವಿ? ಕಾನೂನು ವಿಭಾಗ ಅಥವಾ ನ್ಯಾಯಾಂಗದಲ್ಲಿ ದಮನಿತರು, ತುಳಿತಕ್ಕೊಳಪಟ್ಟರು, ಬಡವರು, ನಿರ್ಗತಿಕರು ಬರ್ತಾರೆ ಅಧ್ಯಕ್ಷರು ನಮ್ಮ ಹತ್ರ. ಹೆಚ್ಚಾನೆಚ್ಚು ನಮ್ಮ ಹತ್ರ ಇರೋ ಪ್ರಕರಣಗಳು ಈ ಥರದ ನಿರ್ಗತಿಕರು ಬರೋದೇ. ಅದರಲ್ಲಿ ಪೌರ ಕಾರ್ಮಿಕರು ಇದ್ದಾರೆ, ದೇವದಾಸಿ ಮಕ್ಕಳು ಇದ್ದಾರೆ, ಬುಡಕಟ್ಟು ಸಮುದಾಯದಿಂದ ಸೇರಿರುವ ಜನ ಇದ್ದಾರೆ, ಆದಿವಾಸಿ, ಅಲೆಮಾರಿ, ಸೂಕ್ಷ್ಮ ಸಮುದಾಯಗಳ ಜನರು ಕೂಡ ನಮ್ಮ ಹತ್ರ ಬರ್ತಾರೆ. ಕೈಲಾದಷ್ಟು ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾನೆ ಬಂದಿದ್ದೀವಿ. ಅವ್ರ ಭೂಮಿ ಕಳ್ಕೊಂಡವ್ರು ಅನೇಕ ಜನ ಇದ್ದಾರೆ, ಬದುಕನ್ನು ಕಳ್ಕೊಂಡವ್ರು ಇದ್ದಾರೆ, ಎಲ್ಲೋ ವಾಸ ಮಾಡ್ತಾ ಇರೋರನ್ನ ಒಕ್ಕಲೆಬ್ಬಿಸಿ ಅವ್ರನ್ನ ಮೂಲೆ ಗುಂಪು ಮಾಡಿದ್ದನ್ನು ಕೂಡ ಮುಖ್ಯವಾಹಿನಿಗೆ ತರೋದಕ್ಕೆ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀವಿ. ಆ ಮುಖಾಂತರ ಅವರಿಗೆ ಒಂದು ಸೇವೆಯನ್ನು ಕೊಟ್ಟಿದ್ದೀವಿ. ಸರ್, ಈಗ ಇಲ್ಲಿಯವರೆಗೆ ತಾವು ಒಂದು ಕೈಗೊಂಡಂಥ ಒಂದು ಮುಖ್ಯವಾಗಿ ಸಮಾಜ ಸೇವೆ ಇದರಲ್ಲಿ ತಮಗೆ ಅತ್ಯಂತ ತೃಪ್ತಿ ಕೊಟ್ಟಿದ್ದಂಥ ಕೆಲಸ ಯಾವುದು ಅಂತ ತಾವು ಹೇಳ್ಬೋದು? ಇಲ್ಲಿ ಸಮಾಜ ಸೇವೆಯಲ್ಲಿ ತೃಪ್ತಿ ಅನ್ನೋದಕ್ಕಿಂತ ಅದು ನಮ್ಮ ಕರ್ತವ್ಯ ಅಂತೇಳಿ ನಾವು ಮಾಡಬೇಕಾಗುತ್ತೆ. ಯಾರು ಜ್ಞಾನವನ್ನು ಪಡ್ಕೊಂಡಿರ್ತೀವಿ, ಯಾರೋ ಸಮಾಜವನ್ನು ಅಧ್ಯಯನ ಮಾಡ್ಕೊಂಡಿರ್ತೀವಿ, ಈ ಸಮಾಜದ ಕುಂದುಕೊರತೆಗಳನ್ನು ಸರಿಪಡಿಸುವಂಥ ಹೊಣೆಗಾರಿಕೆಯನ್ನು ನಾವು ನಿರ್ವಹಿಸಬೇಕು. ಹಾಗಾಗಿ ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ನನಗೆ ಈ ಅಹಿಂದ ಸಮುದಾಯಗಳು, ಶೋಷಿತ ಸಮುದಾಯಗಳ ಹಕ್ಕಿಗಾಗಿ ಅವ್ರನ್ನ ಸಂಘಟನೆ ಮಾಡ್ತಾ ಇರುವಂಥ ಕೆಲಸ ಇದೆ. ಅದನ್ನು ನನಗೆ ಭಾಳ ಸಂತೋಷ ಕೊಡ್ತಾ ಇರೋದು. ಅದರ ಜೊತೆಗೆ ನಾನು ಬಂಜಾರ ಸಮುದಾಯದ ಒಬ್ಬ ಮಗನಾಗಿ
ಇಡೀ ರಾಜ್ಯದ ಬಂಜಾರ ಸಮುದಾಯ ಇವತ್ತು ಅದನ್ನು ಸಂಘಟನೆ ಮಾಡಬೇಕು, ಅವರು ಒಂದು ವೇದಿಕೆಯಲ್ಲಿ ಬರಬೇಕು, ಅವ್ರು ಒಗ್ಗಟ್ಟಾಗಬೇಕು ಮತ್ತು ಅವರ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಆ ಮೀಸಲಾತಿ ಹಕ್ಕನ್ನು ಈ ಸಮುದಾಯ ಸಂರಕ್ಷಣೆ ಮಾಡ್ಕೊಳ್ಬೇಕು. ಮತ್ತು ಈ ಸಮುದಾಯದ ಮೇಲೆ ಆಗುವಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಬಂದಾಗ ನಾವು ಮೊದಲಾಗಿ ನಿಂತು ಅದನ್ನು ಪ್ರತಿಭಟಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ರಾಜ್ಯವ್ಯಾಪಿಯಾಗಿ ನಾನು ನನ್ನ ಪ್ರಯತ್ನವನ್ನು ಮಾಡಿ ಜನರನ್ನು ಸಂಘಟನೆ ಮಾಡ್ತಾ ಇದ್ದೀನಿ. ಆ ಜನನೂ ಕೂಡ ಭಾಳ ಪ್ರೀತಿಯಿಂದ ನಮ್ಮನ್ನು ಒಪ್ಕೊಂಡು ಅವ್ರ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ಸಂಘಟಿತರಾಗ್ತಾ ಇದ್ದಾರೆ. ಸಮಾಜದ ಯಾವುದೇ ವಿಚಾರಗಳು ಬರಲಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಧ್ವನಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೇಮ್ ಟೈಮ್ SC ST OBC ಮೈನಾರಿಟಿಗಳ ಎಲ್ಲ ವಿಚಾರಗಳನ್ನು ಕೂಡ ನಾವು ಭಾಳ ತೃಪ್ತಿಕರವಾಗಿ ಆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಈ ಒಂದು ಈಗಿನ ಒಂದು ರಾಜಕೀಯಕ್ಕೂ ಮತ್ತು ಕಳೆದ ತಾವು ಬರುವಂಥ ಒಂದು ದಿಶೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಆಗಿನ ರಾಜಕೀಯಕ್ಕೂ ಮುಖ್ಯವಾಗಿ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಸರ್? ಅಲ್ಲ, ರಾಜಕಾರಣದಲ್ಲಿ ವ್ಯತ್ಯಾಸಗಳು ಅಂತಂದು ಹೇಳು ಏನಿಲ್ಲ. ರಾಜಕೀಯದಲ್ಲಿ ಸಹಜವಾಗಿ ಅವತ್ತಿನ ಜನರ ರಾಜಕೀಯ ತಿಳುವಳಿಕೆಗಳು ಇವತ್ತಿನ ಜನರ ರಾಜಕೀಯ ತಿಳುವಳಿಕೆಗಳು ವ್ಯತ್ಯಾಸ ಇದೆ. ಕಾಲಕ್ಕೆ ಇವತ್ತು ತಂತ್ರಜ್ಞಾನ ಬಂದಿದೆ, ವಿಜ್ಞಾನ ಬೆಳೆದಿದೆ, ಇವತ್ತು ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಇರೋದ್ರಿಂದ ಪ್ರತಿ ಕ್ಷಣದ ಘಟನೆಗಳು ಇವತ್ತು ಒಬ್ಬ ವ್ಯಕ್ತಿ, ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಈ ತಕ್ಷಣದಲ್ಲಿ ತಲುಪುವಂಥ ಒಂದು ಅವಕಾಶಗಳು ಇವತ್ತಿದೆ, ಅವತ್ತು ಇರಲಿಲ್ಲ. ಹಾಗಾಗಿ ಅವಾಗ ಮಾಹಿತಿಗಳು ತಡವಾಗಿ ಹೋಗ್ತಾ ಇದ್ವು, ಈಗ ಮಾಹಿತಿಗಳು ಬೇಗ ಹೋಗ್ತಾ ಇದ್ದಾವೆ. ಹಾಗಾಗಿ ಜನ ಬೇಗ ಜಾಗೃತರಾಗ್ತಾರೆ, ಹಾಗಾಗಿ ಬೇಗ ರಾಜಕೀಕರಣಗೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸರ್, ಈಗ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಏನು ಆಗ್ಬೇಕಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ ತಾವು? ಅಲ್ಲ, ರಾಜಕೀಯದಲ್ಲಿ ಏನಾಗಬೇಕು ಅನ್ನೋದನ್ನು ಕಾಲ ನಿರ್ಧರಿಸ್ತದೆ. ಸಹಜವಾಗಿ ನಾನು ರಾಜಕೀಯ ಆಸಕ್ತಿ ಇರುವಂತಹ ವಿದ್ಯಾರ್ಥಿ ಆಗಿರೋದ್ರಿಂದ, ಕಾನೂನು ವಿದ್ಯಾರ್ಥಿ ಆಗಿರೋದ್ರಿಂದ ನನಗನ್ನಿಸೋದೇನಂತಂದರೆ ರಾಜಕೀಯ ಅಂತಂದರೆ ಅದು ಜನಸೇವೆ ಮಾಡುವಂಥ ಒಂದು ಅಸ್ತ್ರ, ಒಂದು ದಾರಿ. ಆ ಜನಸೇವೆ ಮಾಡೋದಕ್ಕೆ ನಮಗೆ ಅಧಿಕಾರ ಬೇಕಾಗುತ್ತೆ ಹೊರತಾಗಿ ಬೇರೆ ಇನ್ಯಾವುದೋ ಉದ್ದೇಶಕ್ಕಾಗಿಲ್ಲ. ಹಾಗಾಗಿ ಅಧಿಕಾರ ಸ್ಥಾನಮಾನವನ್ನು ಕೊಡಬೇಕಾಗಿರುವಂತಹ ಜವಾಬ್ದಾರಿಯನ್ನು ನಮ್ಮ ಪಕ್ಷ ಅದನ್ನು ತಗೊಳ್ತದೆ. ಸಂದರ್ಭ ಬಂದಾಗ ನನ್ನ ಸೇವೆ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅಥವಾ ಸರ್ಕಾರದ ಒಳಗಡೆ ನಾನು ಬೇಕು ಅಂತಂದೇಳಿ ಅನಿಸಿದರೆ ಪಕ್ಷ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ತದೆ ಅಂಥ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದು ಅದನ್ನು ಸ್ವೀಕರಿಸಿ ಕೆಲಸ ಮಾಡ್ತೇನೆ. ಸರ್, ಈಗ 2026 ಕರ್ನಾಟಕದಲ್ಲಿ 2 ಕಡೆ ಒಂದು ಉಪಚುನಾವಣೆ ನಡೀತಾ ಇದೆ, ಬಾಗಲಕೋಟೆ ಮತ್ತು ದಾವಣಗೆರೆ. ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ತಾವು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಚಾರವನ್ನು, ಮತಯಾಚನೆಯನ್ನು ಮಾಡ್ತಾ ಇದ್ದೀರಿ. ತಾವು ಹಳ್ಳಿ ಗ್ರಾಮಗಳಿಗೆ ಹೋದಾಗ ಯಾವ ರೀತಿ ತಮಗೆ ಜನಸ್ಪಂದನೆಯನ್ನು ಸಿಗ್ತಾ ಇದೆ? ನನಗೆ ಪಕ್ಷದ ತೀರ್ಮಾನ ಮಾಡಿ ಮಾನ್ಯ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಸುರ್ಜೇವಾಲಾ ಸಾಹೇಬರು ಮತ್ತು ನಮ್ಮ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಸೂಚನೆಯ ಮೇರೆಗೆ ಬಾಗಲಕೋಟೆ ಕ್ಷೇತ್ರಕ್ಕೆ ನಮಗೆ ಉಸ್ತುವಾರಿಯಾಗಿ ಜವಾಬ್ದಾರಿಯನ್ನು ಇಲ್ಲಿ ಹಾಕಿದರು. ನನ್ನ ಜೊತೆಗೆ ನಮ್ಮ ಕಾನೂನು ವಿಭಾಗ ಮತ್ತು ಬೇರೆ ಬೇರೆ ಎಲ್ಲ ವಿಭಾಗದ ಸಾವಿರಾರು ಜನ ಮುಖಂಡರುಗಳು ಬಂದು ಇಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ನನಗೆ ಇಡೀ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಂಜಾರ ಸಮುದಾಯದ ಸುಮಾರು 17-18 ಸಾವಿರಕ್ಕೂ ಹೆಚ್ಚು ಮತದಾರರೇನಿದ್ದಾರೆ, ಈ ಮತದಾರರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ಕಿದೆ. ಅವ್ರನ್ನ ಪ್ರತಿ 1 ಬಾರಿ 2 ಬಾರಿ 3 ಬಾರಿ ಆ ತಾಂಡಗಳಿಗೆ ಹೋಗಿ ಸಭೆಗಳನ್ನು ಮಾಡಿದ್ದೀವಿ, ಜಾಗೃತಿಯನ್ನು ಮೂಡಿಸಿದ್ದೀವಿ. ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋದಕ್ಕೆ ಬೇಕಾಗುವ ರೀತಿಯ ವಿನಂತಿಗಳನ್ನೆಲ್ಲ ಮಾಡಿದ್ದೀವಿ. ಸೇಮ್ ಟೈಮ್ ಅಹಿಂದ ಸಮುದಾಯ, ಶೋಷಿತ ಸಮುದಾಯಗಳು, ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು, ಎಲ್ಲ ಸಮುದಾಯದ ಮುಖಂಡರುಗಳನ್ನು ಸಮುದಾಯದ ಸಭೆಗಳನ್ನು ಮಾಡಿದ್ವಿ. ಬಹುಶಃ ಇಲ್ಲಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು, ಗ್ಯಾರಂಟಿ ಯೋಜನೆ ಸೇರಿಕೊಂಡಂಗೆ ಅವುಗಳಿಗೆ ಜನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ಎರಡನೇದು, ಸಿದ್ದರಾಮಯ್ಯನವರು ಮಾನ್ಯ DK ಶಿವಕುಮಾರ್ ಅವರು ನಾಯಕತ್ವದಲ್ಲಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ. ಅದರ ಜೊತೆಗೆ ಈ ಚುನಾವಣೆ ಜವಾಬ್ದಾರಿಯನ್ನು ನಮ್ಮ ನಾಯಕರಾಗಿರುವಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ತಗೊಂಡಿದ್ದಾರೆ. ಅವರ ಒಂದು ಸಹಜವಾದಂಥ ಸರಳ ಒಂದು ವ್ಯಕ್ತಿತ್ವವನ್ನು ನೋಡಿ ಜನ ಇಲ್ಲಿ ಗೌರವಿಸ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ನ ಸಂಪೂರ್ಣ ಬಹುಮತದಿಂದ ಗೆಲ್ಲೋದಕ್ಕೆಲ್ಲ ಅವಕಾಶ ಇದೆ ಅನ್ನೋದೊಂದು ನಿಶ್ಚಯವಾಗಿ ಕಾಣಿಸ್ತಾ ಇದೆ. ಸರ್, ಈಗ ಇಲ್ಲಿ ಉಮೇಶ್ ಮೇಟಿ ಅವರಿಗೆ ಏನು ಟಿಕೆಟ್ ಕೊಟ್ಟಿದ್ದಾರೆ. ಮೊನ್ನೆ HY ಮೇಟಿ ಅವರು ಈ ಒಂದು ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದವರು ಮತ್ತು ಅನೇಕ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ. ಆದರೆ ಉಮೇಶ್ ಮೇಟಿ ಅವರಿಗೆ ರಾಜಕೀಯದಲ್ಲಿ ಯಾವುದೇ ರೀತಿ ಅನುಭವ ಇಲ್ಲ ಅನ್ನೋ ಕೂಡ ಜನರಿಂದ ಕೇಳಲ್ಪಡುವಂಥ, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಉಮೇಶ್ ಮೇಟಿ ಅವರಿಗೆ ರಾಜಕೀಯ ಅನುಭವ ಇಲ್ಲ ಅನ್ನೋ ಮಾತನ್ನು ನಾನು ಒಪ್ಪಲ್ಲ. ಯಾಕಂದರೆ HY ಮೇಟಿ ಅವರು ಸುದೀರ್ಘ ಕಾಲ ಈ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಅವ್ರ ಮಕ್ಕಳು ಉಮೇಶ್ ಮೇಟಿ, ಮಲ್ಲಿಕಾರ್ಜುನ್ ಮೇಟಿ, ಬಾಯಕ್ಕ ಮೇಟಿ ಅವರೆಲ್ಲರೂ ಕೂಡ ಸಕ್ರಿಯವಾಗಿ ತಂದೆಯ ರಾಜಕಾರಣದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು, ಅವರೇ ಜವಾಬ್ದಾರಿ ತಗೊಂಡು ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿರೋರು. ಉಮೇಶ್ ಮೇಟಿ ಅವರ ಹೆಸರು
ಪ್ರತಿ ಊರಿನ ಯಾವ ಹಳ್ಳಿಗೆ ಹೋದರೂ ಅವ್ರನ್ನ ಗೊತ್ತು ಅಂತಂದೇಳಿ ಹೇಳ್ತಾರೆ ಗೊತ್ತು ಅಂತ ಮಾತನಾಡ್ತಾರೆ. ಯಾಕಂದರೆ ಹಳ್ಳಿಗಳ ಜೊತೆ ಹಳ್ಳಿ ಜನರ ರೀತಿನೇ, ನಗರದವ್ರ ಜೊತೆ ನಗರದ ಜನರ ರೀತಿನೇ ಅವರು ಯಾವುದೇ ಮುಚ್ಚುಮರೆ ಇಲ್ಲದಂಗೆ ಸಾದಾ ಸೀದಾ ಜೀವನ ಮಾಡೋದಂಥವ್ರು ಉಮೇಶ್ ಮೇಟಿ ಅಂತ ಎಲ್ಲ ಇಡೀ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ದುರಹಂಕಾರ ಇಲ್ಲ, ಸರಳವಾಗಿದ್ದಾರೆ, ಮಿತಭಾಷಿ, ಬೇರೆಯವ್ರ ಥರ ಬರೀ ಮಾತೇ ಅಲ್ಲ, ಕೆಲಸಕ್ಕೆ ಅವರು ಒತ್ತನ್ನು ಕೊಡ್ತಾರೆ. ಹಾಗಾಗಿ ಜನ ಅವ್ರ ಬಗ್ಗೆ ಒಂದು ಭಾಳ ಗೌರವವನ್ನು ಇಟ್ಕೊಂಡಿರೋದು ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ. ಸರ್, ಈಗ ಮುಖ್ಯವಾಗಿ ಈ ಎರಡೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ತಮ್ಮ ಅಭ್ಯರ್ಥಿಗಳಿಗೆ ಜನ ಯಾಕೆ ಓಟ್ ಕೊಡಬೇಕು, ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ತಾವು ಹೇಳ್ಬೋದು? ನೋಡಿ, ಒಂದು ಕಾಂಗ್ರೆಸ್ಸಿಗೆ ಒಂದು ಪರಂಪರೆ ಇದೆ. ಕಾಂಗ್ರೆಸ್ಸಿನ ಪರಂಪರೆ ಅದು ಸ್ವಾತಂತ್ರ್ಯ ಚಳುವಳಿಗಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡಿರುವಂಥ ಚಳುವಳಿ ಇದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಬಾಬಾ ಸಾಹೇಬರವರು ಸಂವಿಧಾನವೇನು ನಮಗೆ ಕೊಟ್ಟರು, ಆ ಇಡೀ ಸಂವಿಧಾನದ ಆಶಯವನ್ನು ಜಾರಿ ಮಾಡೋದಕ್ಕೆ ತಮ್ಮ ಸಂಪೂರ್ಣವಾಗಿ ಕೆಲಸ ಮಾಡಿದಂಥ ಒಂದು ದೊಡ್ಡ ರಾಜಕೀಯ ಚಳುವಳಿ. ಅದು ಚಳುವಳಿಯ ನೇತೃತ್ವವನ್ನು ಇವತ್ತು ಕಾಂಗ್ರೆಸ್ನ ಹೆಸರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಇವತ್ತು ಶಿಕ್ಷಣ, ಉದ್ಯೋಗ, ಸಮಾನತೆ, ಸಾಮಾಜಿಕ ನ್ಯಾಯ, ಏನೇನು ಸರ್ಕಾರದ ಇವು ಕಾಣ್ತೀವಿ ಅವನ್ನೆಲ್ಲವನ್ನೂ ಕೊಡಮಾಡಲ್ಪಟ್ಟಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗಿದೆ. ಕೃಷಿ ವಿಚಾರ ಇರ್ಬೋದು, ನೀರಾವರಿ ವಿಚಾರ ಇರ್ಬೋದು, ಡ್ಯಾಮ್ಗಳನ್ನು ಕಟ್ಟಿದ್ದು, ಶಾಲೆಗಳನ್ನು ಕಟ್ಟಿದ್ದು, ಕಾಲೇಜುಗಳನ್ನು ಕಟ್ಟಿದ್ದು, ಅಂಗನವಾಡಿಗಳನ್ನು ಕಟ್ಟಿದ್ದು, ಯೂನಿವರ್ಸಿಟಿಗಳನ್ನು ಕಟ್ಟಿದ್ದು, ಕೈಗಾರಿಕೆಗಳನ್ನೆಲ್ಲ ಕಟ್ಟಿದ್ದು, ಈ ತಂತ್ರಜ್ಞಾನ, ವಿಜ್ಞಾನ ಇವನ್ನೆಲ್ಲವನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಈ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿ ತರುವಂಥದ್ದು, ಹಿಂದುಳಿದವರು, ದಲಿತರು, ದಮನಿತರಿಗೆ, ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸುವಂಥ ಇಂಥ ಒಂದು ಚಾರಿತ್ರಿಕವಾದಂಥ ಸಾಧನೆಗಳನ್ನು ಕಾಂಗ್ರೆಸ್ ಮಾಡಿದೆ. ಎರಡನೇದು, ಇವತ್ತು ಕರ್ನಾಟಕ ರಾಜ್ಯದ ಒಳಗಡೆ ಎಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಈ ಪಂಚಕ ಗ್ಯಾರಂಟಿಗಳ, ಮಹಿಳೆಯರಿಗೆ 2,000 ರೂಪಾಯಿ, ಸಾರಿಗೆ ಉಚಿತ ಸಾರಿಗೆ ವ್ಯವಸ್ಥೆ, ಯುವಜನರಿಗೆ ಯುವ ನಿಧಿ, ವಿದ್ಯುತ್ ಉಚಿತ ಅನ್ನುವಂತಹ ಒಂದು ಕಾರ್ಯಕ್ರಮಗಳು, ಇವೆಲ್ಲ ಕಾರ್ಯಕ್ರಮಗಳನ್ನು ಕೊಡೋದ್ರ ಜೊತೆಗೆ ಭಾಳ ಅನ್ನಭಾಗ್ಯ ಅನ್ನುವಂಥ ಒಂದು ಬಡತನ ನಿವಾರಣೆ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಕಾಂಗ್ರೆಸ್. ಈ ಎಲ್ಲ ಕೊಡುಗೆಗಳು ಜೊತೆಗೆ ಇವತ್ತು ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಪ್ರೀತಿ, ವಿಶ್ವಾಸ, ಸಮಭಾವದಿಂದ ಬದುಕಬೇಕು ಅಂತಂದರೆ ಅದು ಕಾಂಗ್ರೆಸ್ಸಿನ ಕಾರಣಕ್ಕಾಗಿಯೇ ಮಾತ್ರ ಸಾಧ್ಯ. BJP ಅವರು ಅವ್ರನ್ನ ಇವ್ರ ವಿರುದ್ಧ ಎತ್ತುಕಟ್ಟೋ ಕೆಲಸಗಳನ್ನು ಮಾಡ್ತಾರೆ. ಆದರೆ ಎಲ್ಲರನ್ನೂ ಸರ್ವ ಜನಾಂಗದ ಶಾಂತಿಯ ತೋಟ ಏನೋ ನಾಡಿದೆ, ಆ ನಾಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರುವಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರೋದೇ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ಸಿನ ಜೊತೆಗೆ ಜನ ನಿಲ್ಲಬೇಕು, ಕಾಂಗ್ರೆಸ್ಸಿಗೆ ಮತ ಕೊಡಬೇಕಂತ ನಾವು ವಿನಂತಿ ಮಾಡಿದ್ದೀವಿ. ಸರ್, ಈಗ ರಾಜಕೀಯ ಸಮಾನತೆ ಅನ್ನೋದು ಎಲ್ಲ ಕಡೆ ಕಾಂಗ್ರೆಸ್ಸಿನ ನಾಯಕರು ಮಾತಾಡ್ತಾರೆ. ಆದರೆ ಇಲ್ಲಿ ದಾವಣಗೆರೆಯಲ್ಲಿ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಸಾಹೇಬರು ಕೂಡ ಶಾಸಕರಾಗಿದ್ದಾರೆ, ಲತಾ ಮೇಡಮ್ ಕೂಡ ಸಂಸದರಾಗಿದ್ದಾರೆ. ಆದರೂ ಕೂಡ ಆ ಕುಟುಂಬದಲ್ಲಿ ಅವರಿಗೆ ಟಿಕೆಟ್ ಕೊಡೋದು ಸೂಕ್ತ ಅಂತ ತಮ್ಗೆ ಅನ್ಸುತ್ತಾ? ಇಲ್ಲ ನೋಡಿ, ಪಕ್ಷದ ತೀರ್ಮಾನ. ಪಕ್ಷ ಯಾವಾಗಲೂ ಕೂಡ ಟಿಕೆಟ್ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಒಂದು ದಿನಕ್ಕೆ ಮಾಡೋದಂಥ ಪ್ರಕ್ರಿಯೆ ಅಲ್ಲ. ಅದಕ್ಕೆ ಅದರದ್ದೇ ಆದಂಥ ಚುನಾವಣಾ ನೀತಿಗಳಿದ್ದಾವೆ. ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರುಗಳು, ಎಲ್ಲ ವರಿಷ್ಠರು, ಜಿಲ್ಲಾ ನಾಯಕರು, ತಾಲೂಕು ನಾಯಕರು ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಚುನಾವಣೆ ಅಂದರೆ ಇಲ್ಲಿ ಗೆಲ್ಲಬೇಕಂತಂದರೆ ಯಾವ ಅಭ್ಯರ್ಥಿಗೆ ನಾವು ನಿಲ್ಲಿಸಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತಂದು ಹೇಳಿ ಅದನ್ನೆಲ್ಲವನ್ನು ಚೆಕ್ ಮಾಡಿ, ಸಮೀಕ್ಷೆಗಳನ್ನು ಮಾಡಿ, ಅಧ್ಯಯನಗಳನ್ನು ಮಾಡಿ ಅದರ ಆಧಾರದಲ್ಲಿ ಟಿಕೆಟ್ಗಳನ್ನು ಹಂಚಿಕೆ ಮಾಡಲಾಗ್ತದೆ. ಹಾಗಾಗಿ ಅದರ ಆಧಾರದಲ್ಲಿ ನೋಡಿದಾಗ ಸಮರ್ಥ ಅವರು ಆ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಮರ್ಥ ಅಭ್ಯರ್ಥಿ ಅಂತಂದು ಹೇಳಿ ಪಕ್ಷಕ್ಕೆ ನಿರ್ಧಾರ ಮಾಡಿರೋದ್ರಿಂದ ಅವ್ರನ್ನ ನಾವು ಸ್ಪರ್ಧೆಗೆ ಇಳಿಸಿದ್ದೀವಿ. ಬಹುಶಃ ಚುನಾವಣೆ ಪ್ರಕ್ರಿಯೆಗಳು ಭಾಳ ಚೆನ್ನಾಗಿ ನಡೀತಿದ್ದಾವೆ. ಸಮರ್ಥ ಅವರು ಗೆಲ್ಲೋದಕ್ಕಿರುವಂಥ ಎಲ್ಲ ಅವಕಾಶಗಳನ್ನು ಇವತ್ತು ಪಕ್ಷ ಚೆನ್ನಾಗಿ ಬಳಸ್ಕೊಂಡಿರೋದ್ರಿಂದ ಗೆಲುವು ನಿಶ್ಚಿತ ಅನ್ನೋದು ಇಲ್ಲಿ ನಾವು ನೋಡಬೇಕಾಗುತ್ತೆ. ಸರ್, ಕೊನೆಯದಾಗಿ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ವತಿಯಿಂದ ತಮ್ಮ ಈ ಎರಡು ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಏನು ಒಂದು ಮನವಿ ಅಥವಾ ವಿನಂತಿಯನ್ನು ಮಾಡ್ಕೊಳ್ತೀರಿ? ನಾನು ಇಡೀ ಬಾಗಲಕೋಟೆ ಮತ್ತು ದಾವಣಗೆರೆ ಮತಕ್ಷೇತ್ರದ ಬಂಧುಗಳಿಗೆ ವಿನಂತಿ ಮಾಡೋದೇನಂತಂದರೆ, ಈ ಉಪಚುನಾವಣೆ ಅನಿರೀಕ್ಷಿತ ಆಗಿರೋದ್ರಿಂದ ಈ ಎರಡೂ ಕ್ಷೇತ್ರಗಳಲ್ಲಿ ಆ ಕುಟುಂಬದ ನೋವಿನಲ್ಲಿರುವಂತಹ ಅವರಿಗೆ, ಮಗನಿಗೆ ಮತ್ತು ಮೊಮ್ಮಗನಿಗೆ ಟಿಕೆಟನ್ನು ಕೊಡಲಾಗಿದೆ. ನೀವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವತ್ತೂ ಬೆಂಬಲಿಸಿದ ಜನತೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು. ಸರ್ಕಾರ ರಾಜ್ಯದಲ್ಲಿ ನಮ್ಮದೇ ಇರೋದ್ರಿಂದ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ, ಮತ್ತಷ್ಟು ಅನುದಾನಗಳನ್ನು ತಂದು ಈ ಎರಡೂ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ನಿಟ್ಟಿನಲ್ಲಿ ಜನ ಮತ ಚಲಾಯಿಸಬೇಕಂತ ವಿನಂತಿ ಮಾಡ್ತೇನೆ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ವಿಚಾರಧಾರೆಗಳು ಹಾಗೂ ಎರಡು ಉಪಚುನಾವಣೆಯ ಕುರಿತು ಜನರಿಗೆ ತಮ್ಮ ಅಭಿಪ್ರಾಯಗಳು ಹಾಗೂ ಮತಯಾಚನೆಯನ್ನು ನಮ್ಮ ಮುಖಾಂತರ ಮಾಡಿದ್ದಕ್ಕೆ ನಮಗೆ ಸಮಯ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ವಿಭಾಗದ ಕಾರ್ಯಾಧ್ಯಕ್ಷರು ಶ್ರೀಮಾನ್ಯ ಅನಂತ್ ನಾಯ್ಕ್ ಸರ್ ಇವರ ಮಾತುಗಳನ್ನು, ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciesinIndia.com. ಜೈ ಹಿಂದ್, ಜೈ ಕರ್ನಾಟಕ.